ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಮಿಲಿಟರಿ ಹೋಟೆಲ್ ಸ್ಟೈಲಿನ ಒಂದು ಪ್ಲೇನ್ ಕುಷ್ಕ. ಅದುವೇ ಹಸಿ ಬಟಾಣಿ ಹಾಕಿ ಮಾಡಿರ್ತಕ್ಕಂಥದ್ದು. ಬ್ಯೂಟಿಫುಲ್. ಯಾವ್ದನ್ನ ಒಂದು ಚಿಕನ್ ಫ್ರೈ ಅಥವಾ ಚಿಕನ್ ಕರಿ ಸಾರು ಇದ್ರೂ ಸಹ ಅಷ್ಟೇ ಈ ಒಂದು ಕುಷ್ಕ ಅಂತಕ್ಕಂಥದ್ದು ಸೂಪರ್ ಆಗಿರುತ್ತೆ ಕಣ್ರಿ. ಹಾಗಾದ್ರೆ ಸಿಂಪಲ್ ಮೆಥಡ್ ಅಲ್ಲಿ ಈ ಒಂದು ಕುಷ್ಕನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿಯನ್ನ ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಒಂದು 30 ನಿಮಿಷಗಳ ಕಾಲ ನೆನೆಸಬೇಕಾಗತ್ತೆ. ಸ್ನೇಹಿತರೆ, ಈಗ ನಾನಿಲ್ಲಿ ಒಂದು ಕುಕ್ಕರ್ ಪಾಟ್ ಅನ್ನು ತಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳುವ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಈಗ ಇದರಲ್ಲಿ ಒಂದು ಪಲಾವ್ ಎಲೆ, 1 ಟೀ ಸ್ಪೂನ್ ಅಷ್ಟು ಶಾಹಿ ಜೀರಾ, ಹಸಿರು ಏಲಕ್ಕಿ ಮತ್ತೆ 1 ಸ್ಟಾರ್ ಅನೀಸ್, ಚಕ್ಕೆ ಮತ್ತು ಲವಂಗ, ಒಂದು 5-6 ಹಸಿರು ಮೆಣಸಿನಕಾಯಿ. ಈಗ ಇದನ್ನೆಲ್ಲ ಚೆನ್ನಾಗಿ ಸೌತೆ ಮಾಡುವ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ, ಒಂದು ಸಣ್ಣ ಈರುಳ್ಳಿ ಹಚ್ಚಿರ್ತಕ್ಕಂಥದ್ದು, ಟೊಮೆಟೊ ಹಚ್ಚಿರ್ತಕ್ಕಂಥದ್ದು 1, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಪುದೀನ ಒಂದು ಅರ್ಧ ಕಟ್ಟು, ಕೊತ್ತಂಬರಿ ಸೊಪ್ಪು 1/4 ಕಟ್ಟು, 1 ಕಪ್ಪು ಹಸಿ ಬಟಾಣಿ. ಈಗ ಇದನ್ನೆಲ್ಲ ಹಾಕಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಸಿ ವಾಸನೆ ಹೋಗೋವರೆಗೂ ನಾವು ಕುಕ್ ಮಾಡ್ಬೇಕಾಗತ್ತೆ. ಸ್ನೇಹಿತರೆ, ಈ ನೆನೆಸಿರ್ತಕ್ಕಂಥ ಅಕ್ಕಿಯನ್ನ ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ಹಾಗೆ ಇದರಲ್ಲಿ ನಂತರ ಸ್ವಲ್ಪ ವೆಜಿಟೇಬಲ್ ಸ್ಟಾಕ್ ಕ್ಯೂಬ್ ಇತ್ತು, ಸೊ ಅದನ್ನ ನಾನು 1 ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ 1 ಕಪ್ಪಲ್ಲಿ ನಾನು 1 ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೆ. ಸೊ ಹಾಗಾಗಿ ಅರ್ಧ ಗಂಟೆಗಳ ಕಾಲ ನಾನು ನೆನೆಸಿರೋದಕ್ಕಾಗಿ 1.5 ಕಪ್ ನೀರನ್ನ ನಾನು ಹಾಕಬೇಕಾಗತ್ತೆ. ಈಗ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಉಪ್ಪು ಹುಳಿ ಖಾರ ಏನಾದರೂ ಬೇಕಾದ್ರೆ ನೋಡ್ಕೋಬಹುದು. ಇದರಲ್ಲಿ 1 ನಿಂಬೆ ಹಣ್ಣಿನ ರಸವನ್ನು ನಾನು ಹಾಕೊಳ್ತೇನೆ. ಇದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಸ್ನೇಹಿತರೆ, ನೀವು ನೋಡ್ತಿದ್ರೆ ಇಲ್ಲಿ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಇದ್ರ ಲಿಡ್ ಅನ್ನ ಕ್ಲೋಸ್ ಮಾಡ್ಕೊಳ್ತೇನೆ. ಮತ್ತೆ ಒಂದು 3 ವಿಷಲ್ ಆಗೋದಕ್ಕೆ ಬಿಡುವ. ಸ್ನೇಹಿತರೆ, ಈಗ ಕರೆಕ್ಟ್ ಆಗಿ ಒಂದು 3 ವಿಷಲ್ ಆಗಿದೆ. ಈಗ ನೋಡಿ, ಇದು ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್. ಈಗ ಇದ್ರ ಲಿಡ್ ಅನ್ನ ಓಪನ್ ಮಾಡುವ. ಆಹಾ, ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅನ್ಬಿಟ್ಟು. ಇಷ್ಟೇಪ ಈ ಒಂದು ಮಿಲಿಟರಿ ಹೋಟೆಲ್ ಸ್ಟೈಲಿನ ಕುಷ್ಕ ಮಾಡ್ತಕ್ಕಂಥದ್ದು. ಇಷ್ಟು ಸುಲಭ. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾ ಹೇಳದ್ನಲ್ಲ, ಹೆಚ್ಚು ಕಮ್ಮಿ ಒಂದು 15ರಿಂದ 20 ನಿಮಿಷದಲ್ಲಿ ಕಂಪ್ಲೀಟ್ ರೈಸೇ ರೆಡಿ. ಇದ್ರ ಮುಂದೆ ಬಿರಿಯಾನಿ ಸಹ ಫೇಲು, ಅಷ್ಟು ಅದ್ಭುತವಾಗಿದೆ. ನೋಡಿ, ಅನ್ನ ಸಹ ಅಷ್ಟೇ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ, ಆದರೂ ಸಹ ಅನ್ನ ಒಳ್ಳೆ ಹೂವು ಬಂದಂಗೆ ಬಂದಿದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇಷ್ಟೇನಪ್ಪ ಮಿಲಿಟರಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಕ್ಕಂಥ ಈ ಒಂದು ಪ್ಲೈನ್ ಕುಷ್ಕ. ಅಷ್ಟು ಈಸಿ. ನೋಡಿದ್ರಲ್ಲ ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲೆಕ್ಟ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.